ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತವೃಂದದವ್ರಿಗೂ ಡಾಕ್ಟರ್ ಮಳವಳ್ಳಿ ಮಾದೇವಸ್ವಾಮಿ ಶರಣ. ಚಿತ್ರರಂಗ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ವಿಚಾರ. ಅದಕ್ಕೆ ಮಾ ತಾಯಿ ಇಷ್ಟು ಜನಗಳಿಗೆಲ್ಲ ಅನ್ನ ಕೊಟ್ಟಂಥ ಪುಣ್ಯ ಹೌದು. ನಾವು ರಾಜ್ಕುಮಾರ್ ಅವರ ಮನೆಗೆ ಆಗಿದ್ದಾಗೆ ಹೋಗ್ತೀವಿ, ದೊಡ್ಡಗಾದ್ನೂರು ತಾಳ್ವಾಡಿ ಪಕ್ಕ. ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರಂತೆ, ನೋಡಿ ಅನ್ನ ಕೊಡೋರು ನಾವು ಕಾಯ್ಕೋಬೇಕು, ಅನ್ನ ಉಣ್ಣವ್ರನ್ನ ಇವ್ರು ಕಾಯ್ಕೋಬಾರ್ದಂತೆ. ಇಂಥ ಮಾತಾಡಿದ್ದಾರೆ. ಅದಕ್ಕೆ ಇಷ್ಟು ತಂಡಕ್ಕೂ ಅನ್ನ ಕೊಟ್ಟಂಥ ಪುಣ್ಯ. ಹಾಗೆ ಹಣ ಹಾಕ್ತಕ್ಕಂಥವ್ರು ಇವರು ಆ ಚಲನಚಿತ್ರರಂಗವನ್ನು ಒಳ್ಳೆ ಉತ್ತಮವಾಗಿ ಆ ಚಿತ್ರರಂಗವನ್ನು ಬೆಳೆಸ್ತಕ್ಕಂಥ ನಿರ್ದೇಶಕರು, ಆ ಸಾಹಿತ್ಯ, ಸಂಭಾಷಣೆ ಇದೆಲ್ಲವೂ ಒಳ್ಳೆಯದು ಅಂತ ಸಿನಿಮಾಗಳು ಮೂಡಿ ಬರಲಿ. ಈ ತಂಡಕ್ಕೆ ಶುಭವಾಗಲಿ. ಮಲೆ ಮಾದೇಶ್ವರ ಉಗೇ ಮಾದೇಶ್ವರ ಅಂತಲೇ ಅವನ ಹೆಸರನ್ನು ಇಟ್ಟಿದ್ದಾರೆ. ಮಾದಪ್ಪನ ನಮ್ಮದವ್ರಿಗೆ ಯಾರಿಗೂ ಕೇಳ್ತಿಲ್ಲ. ನೋಡಿ, ಎಲ್ಲ ಸಿನಿಮಾಗಳನ್ನ ನೋಡಿ. ಜೋಗಿ ಸಿನಿಮಾ ನಮ್ಮ ಮಾದಪ್ಪನ ಬೆಟ್ಟದಲ್ಲೇ ನಡೆದು ಶಿವರಾಜ್ಕುಮಾರ್ ಅವರು ಎರಡು ಮಲೆ ಮೇಲೇರಿ ಕುಂತನಪ್ಪ ಮಾದೇವ, ಇದು ಎಷ್ಟು ಯಶಸ್ವಿ ಆಯಿತು ಅನ್ನೋದಕ್ಕೆ ಆ ಸಿನಿಮಾನೇ ಕಾರಣ. ಹಾಗೆಯೇ ಇದನ್ನು ಉಗೆ ಮಾದೇಶ್ವರ ಅಂತ ತಾವು ಕ್ರೆಡಿಟ್ ಇಟ್ಟಿದ್ದೀರಾ. ಮಲೆ ಮಾದೇಶ್ವರ ಚಲನಚಿತ್ರ 100 ದಿನಗಳು ಸಂಪೂರ್ಣ ಓಡ್ಲಿ ಅಂತ ನಾನು ಮಾದಪ್ಪನ ಪಾದವನ್ನು ಕೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು ಎಲ್ರಿಗೂ. ಎಲ್ಲ ಕುತ್ಕೊಂಡು ಆರಾಮಾಗಿ ಹಾಡು ನೋಡೋಣ, ಆಮೇಲೆ ಒಬ್ಬೊಬ್ಬರನ್ನೇ ನಾನು ಮಾತನಾಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೂರು ಭಾಷೆಯಲ್ಲೂ ಈಗ ಹಾಡು ಪ್ಲೇ ಆಗತ್ತೆ. ಮೊದಲಿಗೆ ಕನ್ನಡ ಹಾಡಿನಿಂದ ಶುರು. ಮಾದಪ್ಪನ ಹೆಸರು ಹೇಳಿದ ಮೇಲೆ ನಾವು ಹೇಳಂಗೇ ಇಲ್ಲ. ಮಾದಪ್ಪನ ಮನದಲ್ಲಿ ನೆನ್ಕೊಂಡ್ರೆ, ಮನದಲ್ಲಿ ಮಾದಪ್ಪನ ನೆನೆದವ್ರು ಮನೆ ತುಂಬ ಭಾಗ್ಯ ಕೊಡ್ತೀನಿ ಅಂತ, ನೆನೆದವ್ರು ಮನದಲ್ಲಿ ನಾನು ಇರ್ತೀನಿ ಅಂತ ಹೇಳೋದು. ಹಾಗೆ ಹಾಡು ಚೆನ್ನಾಗಿದೆ. ಯಾರು ಬರೆದವ್ರು ಹಾಡನ್ನ? ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ವಾಯ್ಸ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಹಾಡಿದ್ದೀರಿ. ಅದು ಬೇರೆ ಮಾತು. ಏಕೆಂದರೆ ನಾನು 1990ರಲ್ಲಿ ಟಿ ಜಿ ಲಿಂಗಪ್ಪನ ಸಂಗೀತ, ಜಾನ್ಕಮ್ನವರು, ಪಿ ಸುಶೀಲಮ್ಮನವರು, ವಾಣಿಜ್ಯರವರು, ಪಿ ಬಿ ಶ್ರೀನಿವಾಸರವರು ಇವ್ರ ಜೊತೆಲ್ಲ ಹಾಡೋದಕ್ಕೆ ನಾನು ರಮೇಶ್ ಸ್ಟುಡಿಯೋ ಮದ್ರಾಸ್ಗೆ ಹೋದೆ. ಅಲ್ಲಿ ನಾನು ಒಂದು ಹಾಡು ಹಾಡಿದೆ ಜಾನ್ಕಮ್ನವ್ರ ಜೊತೆಗೆ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದೇವ ಸ್ವಾಮಿ, ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲತ್ತಿ ಕಣಿವೆ ಇಳಿದೇವು ಸ್ವಾಮಿ, ಕಲ್ಲತ್ತಿ ಕಣಿವೆ ಇಳಿದೇವು. ಜಾನ್ಕಮ್ಮನವರು ನನ್ನ ರೇಂಜ್ ಶ್ರುತಿಗೆ ಅವ್ರು ಹಾಡಿದ್ರು. ಅವ್ರ ಕಾಲಿಗೆ 2 ಕಾಲಿಗೆ ಹೋಗಿ ತಪ್ಕೊಂಡ್ಬಿಟ್ಟೆ ಕಾಲನ್ನ. ತಾಯಿ, ಈ ವಯಸ್ಸಲ್ಲಿ ನನ್ನ ರೇಂಜೇ ಎಫಲ್ ಆಡ್ತೀನಿ ನಾನು, ನೀವು ನನ್ನ ಸಮ ಆಡ್ತಾ ಇದ್ದೀರಲ್ಲ ತಾಯಿ ಅಂತ ಕೇಳಿದಾಗ, ಮಾದೇವಸ್ವಾಮಿ ಶ್ರೀಕೃಷ್ಣ ದೇವರ ಸಿನಿಮಾ ನೋಡಿದ್ದೀರ ಅಂದರು. ಅಯ್ಯೋ 35 ಸಲ ನೋಡಿದ್ದೀನಿ ತಾಯಿ, ಅದು ಟೆಂಟಲ್ಲಿ 50 ಪೈಸೆ ಕೊಟ್ಬಿಟ್ಟು 50 ಪೈಸೆ ಟಿಕೆಟ್ಗೆ ನೆಲದಲ್ಲಿ ಕೂತ್ಕೊಂಡು ನೋಡೋದು. ಹಾಗೆ ಹೇಳಿದ್ರು, ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ. ಬಹುಜನ್ಮದ ಪೂಜಾ ಫಲ ಮಾದೇವಸ್ವಾಮಿ. ಎಲ್ರಿಗೂ ಕಂಠ ಸೇರಿ ಬರಲ್ಲಪ್ಪ. ನನ್ನ ಹತ್ರ ಒಂದು ಹುಡುಗಿ ಸಂಗೀತ ಕಲ್ಸಕ್ಕೆ ಅವ್ರ ತಂದೆ ತಂದು ಸೇರಿಸಿದ್ದಾರೆ. 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ನಾನು ಸುಮಾರು 3 ತಿಂಗಳಿಂದ ಪಾಠ ಹೇಳ್ತಾ ಇದ್ದೀನಿ. ಸ ಪ ಸ, ಅದು 3 ಸ್ವರ ನನ್ನ ಈ ಶ್ರುತಿ ಅವರು ಶ್ರುತಿ ಕೊಡ್ತಾಯಿಲ್ಲ ಪಾಪ ಮಗು. ಅವ್ರ ತಂದೆ, ಮೇಡಮ್ ಅವ್ರಿಗೆ 2 ಲಕ್ಷ ಕೊಡ್ತೀವಿ, ಹೆಂಗಾದ್ರು ಮಾಡಿ ನನ್ನ ಮಗಳ ಸಂಗೀತ ವಿದ್ವಾಂಸರು ಮಾಡಿಬಿಡಿ ಅಂತ. ಅಪ್ಪ ಅವ್ರ ಸ್ವರನೇ ಇಲ್ಲ, ನಾನು ಇಲ್ಲಪ್ಪ ಸಂಗೀತ ಹೇಳ್ಕೊಡ್ಲಿ ನನ್ನ ಮಾತನ್ನು ಜಾನ್ಕಮ್ಮನವ್ರು ಹೇಳಿದ್ರು. ಹಾಗೆಯೇ ಎಲ್ರಿಗೂ ಬರಲ್ಲ ಕಂಠ ಸೇರಿ.
ಇಂದಿನ ಜನ್ಮದಲ್ಲಿ ಗಂಧರ್ವರ ಹಂಸದಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥವರು ಅಂಥವರ ಕಂಠದಲ್ಲಿ ಅಂತೆ ಗಂಡ ಇರೋದು. ಅದಕ್ಕೆ ಯಾವುದೋ ಜನ್ಮದಲ್ಲಿ ನಾವು ಗಂಡವರ ಆಗಿದ್ವು ಅಂತ ನಾನಾದರೂ ಅನ್ಕೊಳ್ತೀನಿ. ದೊಡ್ಡ ದೊಡ್ಡ ಮಹನೀಯರು ಹೇಳಿದಂಥ ಮಾತು. ಹಾಗೆಯೇ ಒಳ್ಳೆ ಕಂಠಸಿರಿ, ಒಳ್ಳೆ ಹಾಡು, ಚೆನ್ನಾಗಿ ರೇಂಜಲ್ಲಿ ಅಷ್ಟು ರೇಂಜಲ್ಲಿ ಕೂಗಿದ್ದೀರಾ ಮಾದಪ್ಪ, ಯಶಸ್ವಿ ಮಾಡಪ್ಪ. 100 ದಿನ ಸಿನಿಮಾ ಓಡಿ ಅಂತ ನಾನು ಸಿನಿಮಾ ಬಂದ ತಕ್ಷಣ ನಾನು ಹೋಗಿ ನೋಡ್ತೀನಿ. ನಮ್ಮ ಮಳವಳ್ಳಿಗೆ ಬಂದೇ ಬರ್ತದೆ, ಮಹಾಲಕ್ಷ್ಮಿ ಥಿಯೇಟ್ರಿಗೆ ಹಾಕ್ತೀರಾ, ಅದ್ರಲ್ಲಿ ಪ್ರಪ್ರಥಮ ನಾನು ಹೋಗಿ ಸಿನಿಮಾಕ್ಕೆ ನಾನು ಮಾದಪ್ಪನ ಹೆಸರನ್ನು ಹೇಳಿ ನಾನು ಹೋಗಿ ನೋಡ್ತೀನಿ. ಶುಭವಾಗಲಿ. ನಿಮ್ಮೆಲ್ಲ ತಂಡದವರೆಲ್ಲರೂ ಕಷ್ಟಪಟ್ಟು ಅಲ್ಲಿ ಅಭಿನಯ ಮಾಡಿರ್ತಕ್ಕಂಥವ್ರು ಎಷ್ಟು ನೃತ್ಯ ಮಾಡಿದ್ದಾರೆ, ಮೈಯೆಲ್ಲ ಮುರಿದು ಅಷ್ಟು ಅವರು ಡ್ಯಾನ್ಸರ್ ಹೇಳ್ದಂಗೆ ಮಾಡ್ಬೇಕಲ್ಲಿ. ಅದು 1 ಶಾಟ್ ಆಗ್ಬೋದು, 2 ಶಾಟ್ ಆಗ್ಬೋದು, 3 ಶಾಟ್ ಆಗ್ಬೋದು. ಹಾಗಾಗಿ ಅದನ್ನು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ. ಹೆಸರು ಗಳಿಸ್ಲಿ ಮಾದೇಶ್ವರ. ಈ ಅನ್ನಾಕದಂಥ ದಣಿಗೆ ಮಾದಪ್ಪ ಅನುಗ್ರಹ ಕೊಡಪ್ಪ ಅಂತ ನಾನು ದೇವರಲ್ಲಿ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್, ಬಹಳ ಅದ್ಭುತವಾಗಿ ಹೇಳಿದ್ರಿ, ಶುಭ ಕೋರಿದ್ರಿ. ಇಡೀ ತಂಡದ ಪರವಾಗಿ ನಿಮ್ಮ ಒಂದು ನೆನಪಿನ ಕಾಣಿಕೆ ನಮ್ಮ ನಿರ್ಮಾಪಕರ ಪರವಾಗಿ ಶ್ರೀವಲ್ಲಿ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಸರ್ಗೆ ನಿಮ್ಮ ಅಭಯ ಹಸ್ತಗಳಿಂದ ಸನ್ಮಾನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕ್ವಿಕ್ ಆಗಿ ఇడీ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ఇది 3 లాంగ్వేజెస్ లో చేశాం కాబట్టి అది రిప్రజెంట్ తెలుగు. ఓకే 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 ಸರ್. ಹಾಡು ಹೇಗೆ ಅನಿಸ್ತು ಸರ್? థ్యాంక్ యూ ఫర్ ది ఆపర్చునిటీ. సో తెలుగులో మాట్లాడుతున్నాను. సో ఎవరికైనా అర్థం కాకపోతే క్షమించండి. బట్ కన్నడ తెలుగు రెండు పక్కనే ఉంటాయి, నో ప్రాబ్లం. సో నేను ఫస్ట్ టైం మీ పాట గురించి విన్నప్పుడు ఎవరు చేస్తున్నారు అని అడిగాను. అడిగితే శ్రీవల్లి మేడం అన్నారు. సో శ్రీవల్లి నా వైఫ్గా నా 2 పిల్లలు శాంత సిద్ధార్థికి మాకు తెలిసింది ఏంటంటే ఇంట్లో ఒక ఆర్డర్ వేసారంటే టైంకి అయిపోవాలి. కాబట్టి ఐ న్యూ అనమాట ఈ సాంగ్ కూడా కరెక్ట్ టైంలో అయిపోతుంది, ఆన్ టైమ్, ఆన్ బడ్జెట్. సో ఐ న్యూ దాట్. సో ఐ డెంట్ హ్యావ్ టు గెట్ ఇన్వాల్వ్. సో నో దిస్ ఇస్ సచ్ ఎ వండర్ఫుల్ ఫీలింగ్ టుడే. ఐ మీన్ ఆ పాట వింటుంటే ఎక్కడికో వెళ్ళిపోయాం సార్. నిజంగా థ్యాంక్ యూ సో మచ్ ఫర్ యువర్ బ్యూటిఫుల్ సాంగ్. సో థ్యాంక్ యూ సో మచ్. ఐ మీన్ ఫస్ట్ మీ డాన్సులు, మీ కొరియోగ్రఫీ కంటే ముందు విఎఫ్ఎక్స్ వాజ్ అద్భుతం. సో ఫస్ట్ ఆఫ్ ఆల్ నేను ఫస్ట్ టైం చూసినప్పుడు కూడా అసలు పెద్ద పెద్ద సినిమాల్లోనే బడ్జెట్లు 300 crores 400 crores బడ్జెట్ సినిమాల్లోనే విఎఫ్ఎక్స్ ఈజ్ నాట్ గుడ్. I mean, this was wonderful. So wonderfully done. Thank you so much. And Santosh, you are one of the best, I think, directors and choreographers. So absolutely wonderful job. So again, thank you so much. I think కొన్నిసార్లు కొన్ని రెసిపీస్ అంటే వంటల్లో అన్నీ సెట్ అయిపోతాయి. So this was such a beautiful song where everything was set. Right from the producing to production values were amazing. And all singing, DOP, music, everything was great. So really wonderful. కొన్నిసార్లు లేసి మేమే డాన్స్ చేయాలనిపించింది. So it was really wonderfully done. So thank you so much. And I think మా నెక్స్ట్ మా అందరి హోప్ ఏంటంటే ఇది ఒక్క సాంగే కాదు, మల్టిపుల్ సాంగ్స్ చేసి ఒక ఆల్బమ్ చేయాలి. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಡ್ಯಾನ್ಸ್ ಮಾಡ್ತೀರಾ ಅಂದ್ರೆ ನಾವು ಈಗಲೇ ಮ್ಯೂಸಿಕ್ ಹಾಕಿಸ್ತಿದ್ವಿ. ಸರ್ ನಿಮಗೆ ಹೆಂಗ ಅನಿಸ್ತು? He's a very good dancer. Fantastic. Now, with your permission, I would like to call Shantu to the stage. Temple, you should come. Yes, sir. ಅದಕ್ಕೆ
So basically, Uge Uge Maikara. With the blessings of Madheshwara, I think we are all here. This song has come in 3 languages, so I will take the privilege to talk in Tamil. ಓ ಸೂಪರ್. இந்த பாட்டு பார்க்கும்போது இது வந்து ஒரு பாட்டு மாதிரியே தெரியல, இது ஒரு உணர்ச்சி. This is not a song, this is an emotion. Very few songs, ரொம்ப கம்மியான பாடல்கள் மட்டும்தான் முதல் பாட்டிலே அந்த உணர்ச்சி வெளியே வரும். அந்த உணர்ச்சி ஃபர்ஸ்ட் ஆஃப் ஆல், அந்த உணர்ச்சிக்கான தாய் அப்படின்னு இங்கே இருக்கிறது ஸ்ரீவல்லிமன். நான் வந்து உண்மையிலே இது வந்து இந்த ஸ்டேஜுக்கு இந்த பெருமைக்காக இங்கே சொல்லவே கிடையாது. இந்த ஒரு முயற்சி அப்படிங்கிறது இவங்களால இன்னைக்கு எடுக்கப்பட்டிருக்க முயற்சி எத்தனையோ டெக்னீஷியன், எத்தனையோ வளர்ந்து வரும் கலைஞர்களுக்கு இவங்க கொடுத்துருக்க ஆப்பர்ச்சுனிட்டி யாருமே யோசிச்சு பார்க்க முடியாது. இன்னைக்கு வரைக்கும் அவங்க எப்படி சப்போர்ட் பண்ணிட்டு இருக்காங்க அப்படிங்கிறத நாங்கள் இப்போ கண்கூடா பார்த்துட்டு இருக்கோம். 2வது, இந்த பாட்டுக்கு உயிர் கொடுத்தது மகாலிங்கம் சார். அது வந்து சார் வந்து நாங்கள் பெருமையாக சொல்லுவோம், சிவகங்கையின் மைந்தர் திரு மகாலிங்கம். அவர் வந்து அவரோட வளர்ச்சி எப்படி இருக்கோ அதே போல பிள்ளையார் சொல்லி போட்டு இன்னைக்கு வாலிஸ் சந்தோஷ், அப்படிதான் கூப்பிடணும், வாலிஸ் சந்தோஷ், வினு, இந்த மொத்த டீமும் மகாலிங்கம் சார் எப்படி வளர்ந்து வந்திருக்காரோ அவர் ஒரு இன்ஸ்பிரேஷனை வச்சு எல்லாரும் வளர்ந்து மகாலிங்கம் சார் மாதிரியே எல்லாரும் 1000 பாட்டு 2000 பாட்டுக்கு மேல பண்ணணுங்கிறது என்னுடைய ஆத்மார்ப்பமான ஒரு வேண்டுகோள். இதற்கு எங்களை மாதிரி உள்ள எல்லாரும் எப்படி எங்களால் சப்போர்ட் பண்ண முடியுமோ இந்த தாயின் பின்னால் நாங்களும் வருவோம் அப்படிங்கிறத நான் சொல்லிக்கிறேன். இந்த பாட்டுக்கு எல்லாரும் ஆதரவு கொடுக்கணும். எப்படியெல்லாம் எது மூலமாகலாம் இந்த பாட்டை எங்கெல்லாம் கொண்டு போய் சேர்க்க முடியுமோ நீங்க எல்லாம் கொண்டு போய் சேர்க்கணும் அப்படிங்கிறது எங்களோட தாழ்மையான வேண்டுகோள். With your permission, I will ask Shant also to have I mean, I'll represent English because I don't know the other language very well. But of course, this song took a lot of time and dedication to finish, and it's not a small project. It's a pretty big project, and it's a lot of hard work put by everyone, the whole team, and it's honestly a very fantastic job. And I'm very proud of my mother as well to take the initiative. So it was a well done job, I think. Thank you, sir. What a voice. ಮೇಡಮ್, ಎಲ್ಲರೂ ನಿಮ್ಮ ಮಾತಿಗೆ ಕಾಯ್ತಾ ಇರೋದು. ಫಸ್ಟ್ ಸಾಂಗ್ ಪ್ರೊಡಕ್ಷನ್ ಅಂತ ಬಂದ್ರೆ ಕನ್ನಡದಲ್ಲಿ ಒಂದು ಪ್ರಶ್ನೆ, ಕನ್ನಡಕ್ಕೆ ಯಾಕೆ ಫಸ್ಟ್ ಸಾಂಗ್ ಮಾಡಿದ್ದು, ಮುಂದಿನ ಪ್ಲಾನ್ಸ್ ಏನಿದೆ ಅಂತ. Thank you. To the camera. Good evening, everyone. And I want to first of all thank Kishore and Pradeep and Shantu for coming and speaking the very nice words and encouragement for us. I will speak in English. Unfortunately, I don't know Kannada, so please forgive me for that. So I'll go and represent the evening in English. So why Kannada? Why Kannada? Because I love to promote local talent. And talent has no language. Art and sports are the only 2 things that brings humankind together. Nobody asks what's a language. If you look at a beautiful painting, we don't say it's a Kannada painter painted or an Andhra painter painted or a French artist painted. Right? I think art brings everybody together. And we have so much talent amongst us that I got the opportunity to meet Santosh sir through our network, and that's how this whole thing came about. So a little bit about the song itself. Santosh sir, Vinu and I, we are Shiva Bhaktas, and one day they said, hey, why don't we make a song for Lord Shiva? And instantly it clicked. And I was thinking, why didn't we think of this before? So that very same day we said, yes, let's go ahead and do that. It was just a thought at that point of time. One day they went to Dharmapuri in Feb to visit a temple. That night they went to Prabhu's house, our composer, and they came up with the tune overnight. Next morning, Santosh sir called me and said the tune is done. We're like, really? So slowly that thought was taking form. And then Mr. Mahalingam sir accepted to sing this song for us. We are so blessed. And that's when the song became a lion's roar, supported by the lyrics both in Kannada
Tamil and Telugu by Keshav and Tejas. So slowly the thoughts started to take a form and a life. And then Santosh sir with his talented team and hard work directed it so well and brought it to life to all of us. I just want to also take a moment to thank all the 100-member unit that worked on this song. If you noticed, there was a lot of dust on the floor. To get that effect, the entire floor was filled with dust. The song was shot in 2 days in Kantipura Studios, not stadium, sorry. And the entire time the dust was raising. We had about 15 to 25 dancers dancing all the time with the dust raising up, and none of them complained even once. So kudos to all the dancers that participated. As well as all the technicians. There was so much hard work that went in, starting with the vibhuti in the plate that you see in one of the shots, to the holy smoke around, and just the fire. There was just a lot of hard work done. So thanks to the entire crew and technicians. This couldn't have been possible without you. Even the little Madesha couldn't have been possible without him. He was extremely patient. One more thing about the dancers, the spray that you see on the body, as you see as vibhuti, they stayed with that spray for 2 full days. There's a lot of hard work that went into this. So I just wanted to also thank and present this song with a lot of humility. Right? Our objective with this song is, this song should play in all Shiva temples. All devotees should play this song at home daily in the morning. Just to remind yourself, out of the 24 hours you have in a day, dedicate 3 minutes to this song. Enjoy that time. Connect with the Lord. Remember, He is with you. His presence you will feel in this song, and you will feel it daily. So please take this song back to your family, to your members, and play it daily. So with a lot of humility and humbleness, we present to everybody this song. Thank you. ಥ್ಯಾಂಕ್ ಯು ಮ್ಯಾಮ್. ಅವ್ರ ಮಾತಲ್ಲಿ ಒಂದಂತೂ ಅರ್ಥ ಆಗ್ತಾ ಇದೆ, ಸುಮ್ಮನೆ ಏನೋ ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಂಡು ಅವ್ರು ಖಂಡಿತವಾಗ್ಲೂ ಬಂದಿಲ್ಲ. ತುಂಬಾ ಒಂದು ನಾಲೆಡ್ಜ್ ಇಟ್ಕೊಂಡು, ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ತುಂಬಾ ವರ್ಷಗಳು ಸಸ್ಟೈನ್ ಆಗುವಂತ ಎಲ್ಲ ಒಂದು ಗುಣ ಕಾಣ್ತಾ ಇದೆ ಮೇಡಮ್. ಬೆಸ್ಟ್ ವಿಶಸ್ ನಿಮ್ಗೆ, ತುಂಬಾ ಒಳ್ಳೇದಾಗ್ಲಿ. ಅಂಡ್ ಫೀಮೇಲ್ ಪ್ರೊಡ್ಯೂಸರ್ಸ್ ಬಂದಾಗ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಹೇಳಿದ ಹಾಗೆ ಆನ್ ಟೈಮ್ ಕೆಲಸ ಅಂಡ್ ಬ್ಯೂಟಿಫುಲಿ ಡನ್ ಕೆಲಸ ಆಗುತ್ತೆ ಅಂತ. ಬೆಸ್ಟ್ ವಿಶಸ್, ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಆಲ್ಮೋಸ್ಟ್ 81 ತುಂಬಾ ಜನ ನೋಡ್ಕೊಂಡು ಬಂದಿದ್ದೀರಾ. ಏನ್ ಹೇಳ್ತೀರಾ, ಹೆಂಗ ಅನ್ಸ್ತು ಹಾಡು? ಎಲ್ರಿಗೂ ನಮಸ್ಕಾರ. ನಾನು ಈ ಸಾಂಗ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಮತ್ತು ಮಾದಪ್ಪ ನಾನಂತ ಯಾವುದೇ ಒಬ್ಬ ಭಕ್ತರಿಗೂ ಒಂದು ಹೇಳಬೇಕು ಅಂತಂದರೆ, ನಾನು ಪ್ರೊಡ್ಯೂಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ನನಗೆ ಅವರು ಮರೆಯಲಾಗದಂಥ ಒಂದು ಸಪೋರ್ಟ್ ಮಾಡಿದ್ರು. ನನ್ನ ಸಿನಿಮಾ ಬಂತು ನಿಮಗೆ ತಿಲ್ಮಾರ್. ಆ ಸಿನಿಮಾ ಬರೋದಕ್ಕೆ ಮೂಲ ಕಾರಣ ಅವರೇ. ನಾನು ಯಾರೋ ಏನು ಹೇಳ್ತಾರೆ ಗೊತ್ತಿಲ್ಲ, ಅವ್ರಿಗೆ ನನ್ನ ಪರಿಚಯ ಇರಲಿಲ್ಲ. ನಾನು ಮೀಟ್ ಮಾಡಿರೋದು ಇವತ್ತು ಸೆಕೆಂಡ್ ಟೈಮ್ ಅವ್ರನ್ನ. ಫೋನಲ್ಲಿ ಅಷ್ಟೇ ಮಾತಾಡಿದ್ದು. ಇವರಿಬ್ಬರು ಮೇಡಮ್ ಹತ್ರ ಮಾತಾಡಿ ನನ್ನ ಸಿನಿಮಾ ರಿಲೀಸ್ ಆಗೋದಕ್ಕೆ ಇದೇ ಸ್ಟೇಜಲ್ಲಿ ಮೂಲ ಕಾರಣ ಅವರೇ. ಈ ಮಾತನ್ನ ಹೇಳೋದಕ್ಕೆ ನನಗೆ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಾನು ಆ ಋಣ ಯಾವತ್ತೂ ಮರೆಯೋದಕ್ಕಲ್ಲ. ಇವತ್ತು ಆ ಸಿನಿಮಾಯಿಂದ ಇವತ್ತು ನನಗೆ ಆಲ್ಮೋಸ್ಟ್ ಒಂದು 5 ಮೂವಿ ಸಿಕ್ಕಿದೆ. ಒಳ್ಳೊಳ್ಳೆ ಅವಕಾಶ ಬಂದಿದೆ, ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತು ನಿಮ್ಮ ಕುಟುಂಬ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೋಸ್ಟ್ ಡಿಸೈನ್ ಆಗಿರ್ಬೋದು, DA ಆಗಿರ್ಬೋದು, ಎಫೆಕ್ಟ್, ಪ್ರತಿಯೊಂದು ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಸಂತು ಮತ್ತು ವಿನು ಇಬ್ಬರು ಆಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಮತ್ತು ತುಂಬ ಹಾರ್ಡ್ಲಿ ಇನ್ವಾಲ್ವ್ ಆಗಿಬಿಟ್ಟು ವರ್ಕ್ ಮಾಡಿದ್ದಾರೆ ಅವರು. ಕೇಶವ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಲಿರಿಕ್ಸು. ಕೇಶವ್ ಮತ್ತು ತೇಜಸ್ಸು DOP ಅವ್ರ ವರ್ಕ್ನೂ ಚೆನ್ನಾಗಿ ಮಾಡಿದ್ದಾರೆ. ಸರ್ ತುಂಬ ಚೆನ್ನಾಗಿ ಆಡಿದ್ದೀರ ಸಾಂಗ್ ನೀವು, ನಿಜವಾಗ್ಲೂ. ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ತುಂಬ ಆಡ್ತಾ ಇದ್ದಾರೆ. ಅಂದರೆ ಒಂದು ವಿಷಯ ಹೇಳಬೇಕು ಅಂತಂದರೆ, ಒಂದು ಕೆಲಸನ ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ರೆ ಈ ಥರ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಈಗ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಡೀ ತಂಡವನ್ನ ಸಪೋರ್ಟ್ ಮಾಡಿದ್ದಕ್ಕೆ.
ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕರೆಯೋಣ. ಈ ಹಾಡನ್ನ ಹಾಡಿರುವವರು ಮಾಲಿಂಗಂ ಸರ್ ವೇದಿಕೆ ಮೇಲೆ ಬರ್ಬೇಕು. ನೀವು ಫಸ್ಟ್ ಮಾತಾಡಂಗಿಲ್ಲ, ಫಸ್ಟ್ ಹಾಡ್ಬೇಕು. ಫಸ್ಟ್ ಹಾಡಿನ ಮೂಲಕ ಮಾತು ಶುರು ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. சரி ஃபஸ்ட்டு வந்து அதான் இந்த ஹார்ட் நான் ஆடி பண்ணேன். ஓகேவா? ஓ சூப்பர், ஓகே. சக்தி நீனே மாதேவா, யுக்தி நீனே துண்டையா, முக்தி நீனே மாதையா, சர்வஸ்வபூ நீனையா. உகே 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 மைக்கார ஆனுமலய கதிகார, உகே உகே மைக்கார ಜೇನುಮಲಯ ಜೈಂಕಾರ, ಉಗೆ ಉಗೆ ಮೈಕಾರ ಸವನನವದಿಸಿದ ವೀರ, ಉಗೆ ಉಗೆ ಮೈಕಾರ ನಿನ್ನಯ ಲೀಲ ಅಪಾರ ಮೈಕಾರ. ಇಲ್ಲಿ ಬಂದಿರುವ ದೊಡ್ಡವರು ಮತ್ತೆ ಮೀಡಿಯಾದವರು ಎಲ್ರಿಗೂ ನಮಸ್ಕಾರ. இதுக்கப்புறம் நான் தமிழ்ல பேசியிருக்கேன். ಸೂಪರ್ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ. ಹೌದೇ, ಎಲ್ರೂ ಚೆನ್ನಾಗಿದ್ದೀರಾ? ಅದೇ ಇಲ್ಲ, ನಾ ಈಗ ಒಂದು ஒரு 15 வருஷம் நான் இங்கே இருந்தேன். நான் 15 ವರ್ಷ ನಾನು ಇಲ್ಲೇ ಇದ್ದೆ. ನಮ್ಮ ಅಣ್ಣ ಅವರು ಇಲ್ಲೇ ಇದ್ದಾರೆ. ವರ್ಷಾಪಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. இப்போ வந்து அந்த ವರ್ಷಾಪಲ್ಲಿ ನಾನು ಕೆಲಸ ಮಾಡೋದವಾಗ ನಾನು ಫುಲ್ ಎಲ್ಲ ಸಾಂಗು ಕನ್ನಡ ಸಾಂಗು ಎಲ್ಲ ಕಚೇರಿಗಳಿಲ್ಲ, ವಿನಾಯಕರ್ ಚತುರ್ಥಿ ಬರೋದವಾಗೆಲ್ಲ ನಾನು ಹೋಗಿ ಎಲ್ಲ ಕಡೆ ನಾನು ಹೋಗಿ ಹಾಡ್ತೀನಿ. ತಮಿಳ್ ಸಾಂಗ್ ಆಡೋಕ್ಕೆ ಕರೀತಾರೆ, ಅಲ್ಲಿ ಹೋಗಿ ಹಾಡ್ತೀನಿ. ಮತ್ತು ಕನ್ನಡ ಸಾಂಗ್ ಒಂದೊಂದು ಸಾಂಗ್ ಅದೇ ಅನಿಸುತ್ತಿದೆ ಯಾಕೋ ನೀನೇನೆ ನನ್ನವರಂತೂ, ಅದು ಮುಂದೆ ಈ ವಾಯ್ಸಲ್ಲಿ ಅನಿಸುತ್ತದೆ ಸಾಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಚೆನ್ನಾಗಿದೆ. ಅದೇ ಆ ಟೈಮಲ್ಲಿ ಅದೇ ಅದೇ ಮತ್ತೆ ಹುಟ್ಟಿದರೆ ಕನ್ನಡ ಆ ಸಾಂಗ್ ಎಲ್ಲ ಸ್ಟೇಜಲ್ಲಿ ನಾನು ಆಡಿದ್ದೀನಿ. ಅಯ್ಯೋ, ಅದು ಅದು ಸರಿಯಾಗಿ ಲ್ಯಾಂಗ್ವೇಜ್ ಬರಲ್ಲ. ಅದು ಈ ಹಾಡಿನ ಬಗ್ಗೆ ಓಕೆ, ಈ சாங்கு நான் நிஜமாக ಹೇಳ್ತೀನಿ, ரொம்ப ரொம்ப சந்தோஷம். இந்த பாடல் மூலியமா ஃபர்ஸ்ட் நான் வந்து எல்லாருக்கும் நான் ஃபர்ஸ்ட் நன்றி சொல்லணும். வாலிஸ் ஃபிலிக்ஸ் ப்ரொடக்ஷன் ஹவுஸ் ஸ்ரீ வள்ளி மேடம் గారికి நமஸ்காரம். ரொம்ப ரொம்ப ஃபஸ்ட்டு என்னுடைய அன்பான வணக்கத்தை நான் தெரிவிச்சுக்கிறேன் மேடம். அதே மாதிரி இந்த பாடலுடைய டைரக்டர் வாலி சந்தோஷ் சார் அவருக்கு என்னுடைய நெஞ்சார்ந்த நன்றிகளை நான் தெரிவிச்சுக்கிறேன். அதே மாதிரி டைரக்டர் அண்ட் ஆக்டர் அவருக்கு என்னுடைய நெஞ்சார்ந்த நன்றியை தெரிவிச்சுக்கிறேன். வினோத் சாருக்கு என்னுடைய மனமார்ந்த நன்றியை நான் தெரிவிச்சுக்கிறேன். அதே மாதிரி இந்த பாடலுக்கு வந்து வீடியோ அண்ட் எடிட்டிங் பண்ணது ஜெய் ஹனுமான் மாருதி சாருக்கு வந்து ஏங்க சார், வணக்கம் சார், கலக்கிட்டீங்க சார், வேற லெவல். அவருக்கு என்னுடைய நெஞ்சார்ந்த நன்றியை நான் தெரிவிச்சுக்கிறேன். அதே மாதிரி இந்த பாடலுக்கு வரிகள் எழுதியிருக்கக்கூடிய கேஷவ் அண்ட் தேஜஸ் குமார் அவங்க 2 பேருக்குமே என்னுடைய நெஞ்சார்ந்த நன்றியை தெரிவிச்சுக்கிறேன். இந்த 3 லாங்குவேஜ்லையும் வந்து பாடுவதற்கு இந்த அன்பான வாய்ப்பை வழங்கிய ரொம்ப ரொம்ப நன்றி நான் தெரிவிச்சுக்கிறேன். இதுக்கு மேலே ஒருத்தர் இருக்காரு, இந்த பாடல் எப்படி வரணும் அப்படிங்கிறத வந்து உருவாக்கின என்னுடைய அன்பு தம்பி பிரபுதாஸ், இசையமைப்பாளர் பிரபுதாஸுக்கு என்னுடைய நெஞ்சார்ந்த நன்றியை நான் தெரிவிச்சுக்கிறேன். வாங்க
அவருக்கு நல்ல கைதட்டு கொடுக்கலாம். இந்த பாடலுடைய இசையமைப்பாளர் அதே மாதிரி இந்த பாடல் வந்து எனக்கு நான் ஃபர்ஸ்ட் டைம் நான் கேட்கும்போதே எனக்கு வந்து ஒரு ஆத்மார்த்தமாக ஒரு பெரிய வைப்பாக இருந்தது. அதை கேட்கும்போது அவங்க ஃபஸ்ட்டு பிரபு தான் வந்து என்கிட்ட பேசியிருந்தார். அதுக்கப்புறம் வந்து இங்கே ஸ்டுடியோ உள்ளே வரும்போது எல்லாருமே பயங்கர நட்பாகிட்டோம். நட்பு ஃப்ரெண்ட்ஸ் ஆகிட்டோம். அப்படியே பயங்கரமான ஒரு ஃப்ரெண்ட்ஸ் ஆகிட்டோம் எல்லாருமே. ரொம்ப ஜாலியாக ஒர்க் பண்ணக்கூடிய ஒரு டீமு. இவங்க வந்து பெரிய அளவில் வரணுன்ட்டு நான் வணங்கக்கூடிய கருப்பரை நான் வேண்டிக்கிறேன். ஏன்னா அத்தனை பேருக்கும் அவ்வளோ ஹார்ட் ஒர்க்கு அவங்க கையில் இருக்குது. அவ்வளோ ஹார்ட் ஒர்க் அவங்க பண்ணியிருக்காங்க. அவங்களோட சேர்ந்து இந்த பாடல் வந்து இங்கே பாடினதை ரொம்ப சந்தோஷமாக நினைக்கிறேன். அதே மாதிரி கர்நாடகாவில் வந்து கன்னடத்தில் வந்து ஒரு 4-5 சாங் நான் பாடியிருக்கிறேன். ஃபில்மில் நான் ಆಡಿದ್ದೀನಿ. ಫಸ್ಟ್ ಟೈಮು ಇಲ್ಲಿ ಆಡಿಯೋ ಲಾಂಚಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಫಸ್ಟ್ ಟೈಮು. ತುಂಬ ಸಂತೋಷ. ಎಲ್ಲರೂ ಈ ಸಾಂಗ್ ಸಪೋರ್ಟ್ ಮಾಡಿ. ನೀವು ಬರೋದು ಸಾಂಗ್ಗೂ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಂದ್ರಕ್ಕೂ ನಮಸ್ಕಾರ. ಇದು ತೆಲುಗು. எல்லாருக்கும் வணக்கம், அன்றைக்கு நமஸ்காரம், எல்லாருக்கும் நமஸ்தே, நன்றி, வணக்கம். நல்லா சப்போர்ட் பண்ணுங்க. இந்த பாடலை பெரிய அளவில் சப்போர்ட் பண்ணுங்க சார். வாங்க வாங்க சார் எல்லாரும் மேலே. கருப்பு சாங்கா? தேங்க்யூ ஸோ மச் சார். ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಕನ್ನಡ ಹಾಡುಗಳು ಹಾಡ್ತಾ ಇರಿ, ಈ ವೇದಿಕೆಗೆ ಬರ್ತಾ ಇರಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ ಟೀಮೇ ಸರ್, ಆದ್ರೆ ಪ್ರೀತಿನೂ ಅವರೇ ಕೊಡ್ತಾರೆ. ಬೇಗ ಬೇಗ ತನ್ನಿ ದಯವಿಟ್ಟು, ಇನ್ನು ಮಾತನಾಡೋರಿದ್ದಾರೆ ಹಾಗಾಗಿ. ಥ್ಯಾಂಕ್ ಯು. ನಾನೊಬ್ರಿಗೆ ಥ್ಯಾಂಕ್ಸ್ ಮಾಡಬೇಕು. ಯಾಕಂದರೆ ನಾನು ಮಧ್ಯಾಹ್ನನೇ ನಾನು ಹೇಳಿದ್ದು ನಮ್ಮ ಸರ್ ಇಲ್ಲ ಡ್ರಾಗನ್ ಮಂಜು ಸರ್ಗೆ ನಾನು ಹೇಳಿದ ತಕ್ಷಣ ಅವ್ರು ಬಂದರು. ಅವ್ರು ಡ್ರಾಗನ್ ಮಂಜು ಸರ್ಗೆ ತುಂಬ ಅವ್ರ ಜೊತೆಲೆ ಟೀಮ್ ಒಂದು ವಿಶ್ ಮಾಡ್ಬಿಡ್ತಾರೆ. ಸಾಂಗ್ ಹೆಂಗೆ ಅನಿಸ್ತು ಸರ್? ಸಾಂಗ್ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ಅವ್ರು ಹೇಳಿದ್ರು ಈ ಥರ ಮಧ್ಯಾಹ್ನ ಕರೆದೆ. ಆ್ಯಕ್ಚುಲಿ ಅವ್ರು ಕರೆದಿಲ್ಲ, ನನ್ನ ಈ ಮಾದೇವಪ್ಪನೇ ಕರೆದಿರ್ತಾರೆ ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸ್ಪೀಚಲ್ಲಿ ತುಂಬ ದೊಡ್ಡ ನಂಬಿಕೆ ಇಟ್ಕೊಂಡಿರೋದು ಇಂಡಿಯಾ. ಅದರಲ್ಲಿ ಎಲ್ಲ ರಾಜ್ಯಗಳು ಆಡುತ್ತೆ. ಅಂಥದ್ರಲ್ಲಿ ಒಂದು ದೇವರಾಣ ಅಂತ ಅನ್ನೋದು ತುಂಬ ಎಮೋಷನಲಿ ಕನೆಕ್ಟ್ ಆಗಿರ್ತೀವಿ. ಸೊ ಆ ಕನೆಕ್ಷನ್ನ ಫಸ್ಟ್ ಯಾವುದೇ ಒಂದು ದೊಡ್ಡ ಒಳ್ಳೆ ಕಾರ್ಯ ಮಾಡಿದ್ರು ನಾನು ಯಾವಾಗ ಹೇಳ್ತಾ ಇರ್ತೀನಿ, ವಿಘ್ನ ವಿನಾಯಕನಿಗೆ ಸಮರ್ಪಿಸ್ತೀವಿ. ಸೊ ಆ ಥರ ಮೀಡಿಯಾನ ಫಸ್ಟು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲೆಡೆ ಹೋಗಿ ಸೇರೋದಕ್ಕೆ ಒಂದೇ ದಾರಿ ನೀವೇನೆ. ಸೊ ಈ ಸಾಂಗ್ನ ಬಂದು ದೊಡ್ಡ ಲೆವೆಲ್ ಗೆಲ್ಲಿಸ್ಬೇಕು.
ಇವಾಗ ಏನು 3 ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ ಪ್ರೊಡ್ಯೂಸರ್ ದೊಡ್ಡ ನಂಬಿಕೆ, ಆ ನಂಬಿಕೆನ ಬಂದ್ಬಿಟ್ಟು ಕಾಪಾಡಿ ಕನ್ನಡ ಸಿನಿಮಾ ಒಳ್ಳೆ ಎಂಟ್ರಿ ಆಗಿ ಒಂದು ದೊಡ್ಡ ಮಟ್ಟಿಗೆ ರೀಚ್ ಆಗಬೇಕಂತ ಮಾದೇವಪ್ಪನ ಬೇಡ್ಕೊತಾ ಇದ್ದೀನಿ. ಮತ್ತು ಎಲ್ಲ ತಂಡದ ಒಂದು ಎಲ್ಲ ಪ್ರತಿಯೊಂದು ಏನು ಆರ್ಟಿಸ್ಟ್ ಎಲ್ಲ ಏನಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಮತ್ತು ದೊಡ್ಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ಫೈಟ್ ಏನಾರು ಎಕ್ಸ್ಪೆಕ್ಟ್ ಮಾಡ್ತೀರಾ ಸಾಂಗಲ್ಲಿ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇವ್ರ ಕೈಗೆ ಮಾಡಿಸ್ಬಿಡಿ. Thank you, sir. ಪುನೀತ್ ಕೆರೆಹಳ್ಳಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಪೇಕ್ಷಿತ ಅತಿಥಿಯಲ್ಲ, ತುಂಬಾ ಅರ್ಜೆಂಟು. ಅಕಸ್ಮಾತ್ ಗೊತ್ತಿದ್ರು ಕೂಡ ನಾನು ಈ ಡೇಟಿಗೆ ನಾನು ಸಿಗ್ತಾನೆ ಇರಲಿಲ್ಲ. ಏನಾಗಿತ್ತು, ನಾನಿಲ್ಲಿ ನಮ್ಮ ಮಂಜು ಬಾಣಗೆರೆ ಅಂತ ಅವ್ರದ್ದು ಚಾನಲ್ ಇದೆ ಇಲ್ಲಿ ಕೆಳಗಡೆ, ಅವರನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದೆ. ನನ್ನ ತಮ್ಮನ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಹಳ ಇತ್ತು. ಮತ್ತೆ ಈ ಹಿಂದೆ ಒಂದು ಟೌನ್ ಹಾಲ್ನಲ್ಲಿ ಒಂದು ಗಣೇಶನ್ ಇಡ್ಲಿಕ್ಕೆ ಗಲಾಟೆ ಆದಾಗ ಒಂದು ಪ್ರೊಟೆಸ್ಟ್ ಆಗಿತ್ತು, ಅದ್ರಲ್ಲಿ ಗಣೇಶನನ್ನೇ ಬಂಧಿಸಿ ಇಟ್ಟಿದ್ರು. ಆ ಕೇಸ್ ಮುಗಿಸ್ಕೊಂಡು ಬಂದಿದ್ದೆ, ಡೇಟು ಕೂಡ ಇರಲಿಲ್ಲ. ಅಕಸ್ಮಾತ್ ಅಪೇಕ್ಷಿತನಾಗಿ ಅಕಸ್ಮಾತ್ ಬರಬೇಕು ಅನ್ಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಬರೋಕೆ ಆಗ್ತಿರ್ಲಿಲ್ಲ ಅಂತ. ಆದರೆ ಇಲ್ಲಿ ಮಾದೇವಪ್ಪ ಅವ್ರು ಕುಳಿತಿದ್ರು, ಮಾದೇವಪ್ಪ ಅವರಾಗಲಿ ಮತ್ತೆ ಚಿಕ್ಕ ಮಾದೇವಪ್ಪ ಅವರಾಗಲಿ, ಮತ್ತೆ ಶಿವಪ್ಪ ಎಲ್ಲಿಗಾದ್ರೂ ನಮ್ಮನ್ನು ಕರೆಸ್ಕೋಬೇಕು ಮತ್ತು ಆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬೇಕು ಅನ್ನೋದೇ ಉದ್ದೇಶ ಇದ್ರೆ, ಭಗವಂತನ ಉದ್ದೇಶ ಅದೇ ಆಗಿದ್ರೆ ನಾವು ಅಲ್ಲಿಗೆ ಬಂದು ತಲುಪ್ತೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ನನಗಷ್ಟೇ. ನಾನು ಬಂದು ತಲುಪಿದ್ದೀನಿ ಈ ಒಂದು ಕಾರ್ಯದಲ್ಲಿ, ನನ್ನ ಪುಣ್ಯ ಅಂತ. ಅಂದ್ರೆ ಮಾದಪ್ಪನ ಬಗ್ಗೆ ಇರುವಂತ ಒಂದು ಹಾಡಿಗೆ ನಾನು ಅಲ್ಲಿ ಅತಿಥಿಯಾಗಿ ಬರೋದು ಅಂತ ಅಂದ್ರೆ ಅದು ಕೂಡ ಗೊತ್ತಿಲ್ಲ. ಈಗ ಅರ್ಧ ಗಂಟೆ 1 ಗಂಟೆಗೆ ಮುಂಚೆ ನಾನು ಈ ವೇದಿಕೆಗೆ ಬರ್ತೀನಿ ಅಂತ ಗೊತ್ತಿಲ್ಲ. ನಾನು ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು ಹಾಡು ನೋಡಿದಾಗ, ತುಂಬಾ ಚೆನ್ನಾಗಿ ಆಡಿದ್ದೀರಿ. ಅವರು ಕೇವಲ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ನಾನು ತುಂಬ ಜನ ಪ್ರೊಡ್ಯೂಸರ್ಸ್ ನೋಡಿರ್ತೇನೆ, ಶ್ರೀವಲ್ಲಿ ಮೇಡಮ್ ಅಂತ ಹೇಳಿ ನನಗೆ ಈಗ ಪರಿಚಯ ಆದರೂ ಇಲ್ಲಿ ಮಾತಾಡಬೇಕಾದ್ರೆ ಅವ್ರು ಪ್ರತಿ ಕ್ಷಣ ಕೂಡ ಜೀವಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ನಾವು ಹೀಗೆ ಶೂಟ್ ಮಾಡಿದ್ವಿ, ನಾವಿಲ್ಲಿ ಹೀಗೆ ತೊಂದರೆ ಆಯಿತು ಅಂದರೆ ಅವರು ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಅವರಲ್ಲಿ ಇರುವಂಥ ಆ ಆಸಕ್ತಿ ಎಷ್ಟಿತ್ತು ಆ ಸಾಂಗ್ ಮಾಡಬೇಕಾದ್ರೆ ಅಂತ ಅಂದರೆ ಬಹಳ ಖುಷಿ ಆಗುತ್ತೆ. ಮತ್ತು ಇದೆಲ್ಲ ಮಾಡಿ ಏನು ಕೊಟ್ಟರು ಸಮಾಜಕ್ಕೆ ಅಂತ ಕೇಳೋದಾದರೆ, ನಾನೊಬ್ಬ ಕಮ್ಯುನಿಟಿಯ ಹೋರಾಟಗಾರನಾಗಿ ಅಥವಾ ನಾನು ಸಮಾಜವನ್ನು ಪ್ರತಿನಿಧಿಸುವನಾಗಿ ನಾನು ಹೇಳೋದಾದ್ರೆ ಏನು ಕೊಟ್ಟರು ಇವರು? ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಆಲ್ಬಮ್ ಸಾಂಗು, ಒಂದು ದೇವ್ರ ಸಾಂಗು, ಏನು ಕೊಟ್ಟರು ಅನ್ನೋದಾದ್ರೆ ನಾನು ಎದೆ ತಟ್ಟಿ ಹೇಳ್ತೇನೆ, ಮುಂದಿನ ಪೀಳಿಗೆ ಇನ್ನು 100 ವರ್ಷಗಳ ಕಾಲ ತನ್ನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿ ಬಾರಿ ಗಣಪತಿಯನ್ನು ಇಡ್ತೀವಿ ಮ್ಯಾಮ್, ಗಣಪತಿ ಹಬ್ಬ ಮಾಡ್ತೇವೆ, ಮೆರವಣಿಗೆ ಮಾಡ್ತೇವೆ, ಬಟ್ DJ ಸಾಂಗ್ ಅಂತ ಹೋದಾಗ ನಮಗೆ ದೇವರ ಸಾಂಗ್ ಸಿಗೋದಿಲ್ಲ, ಯಾವುದೋ ಸಾಂಗ್ ಹಾಕೊಂಡು ಕುಣಿತಾ ಇರ್ತೀವಿ. ಹಾಗಾಗಿ ಇನ್ನು 100 ವರ್ಷಗಳ ಕಾಲ ಪ್ರತಿ ಗಣೇಶನ ಮೆರವಣಿಗೆಯಲ್ಲಿ ನಮಗೆ ಹಾಕಿ ಕುಣಿಲಿಕ್ಕೆ ಒಂದು ಸಾಂಗ್ ಅನ್ನು ಕೊಟ್ಟಿದ್ದೀರಿ. ಸಮಾಜ ಇದನ್ನು ನೆನಪಿಟ್ಕೊಳ್ತೇವೆ. ಈ ತಂಡ ನೀವು ಏನ್ ಕೊಟ್ಟಿದ್ದೀರಿ ಸಮಾಜಕ್ಕೆ ಅಂದ್ರೆ, ಏನ್ ಕೊಟ್ಟಿದ್ದೀರಿ ಅಂತ ಕೇಳೋದಾದ್ರೆ, ನಮಗಿನ್ನು ಈ ಸಮಾಜಕ್ಕೆ ಮುಂದಿನ 100 ವರ್ಷಗಳ ಕಾಲ ನಾವು ಹಾಕೊಂಡು ಕುಣಿಯೋಲಕ್ಕೆ ಒಂದು ಸಾಂಗ್ ಕೊಟ್ಟಿದ್ರಿ. ಒಂದಲ್ಲ 100 ಹಾಡುಗಳನ್ನು ಕೊಡಿ, ಸದಾ ಕಾಲ ನಾವು ನಿಮಗೆ ಋಣಿಯಾಗಿರ್ತೇವೆ. ಬಹಳ ಖುಷಿ ಆಯ್ತು ನನಗೆ. ಇದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಮತ್ತೆ ಇಲ್ಲಿ ಅನೇಕ ಮಾಧ್ಯಮದವರು ಇದ್ದೀರಿ. ಅಕಸ್ಮಾತ್ ನನ್ನನ್ನ ಕರೆಸ್ಕೋಬೇಕು, ಹೇಳ್ಬಿಟ್ಟು ಕರೆಸ್ಕೋಬೇಕು ಅಥವಾ ಗೊತ್ತಿದ್ದು ಅಂತ ಅಂದಿದ್ರೆ ಪೊಲೀಸ್ನವ್ರು ಎಂತೂ ಬಿಡ್ತಿರ್ಲಿಲ್ಲ. ಐ ಥಿಂಕ್ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ,
ನನ್ನ ಪರಿಚಯ. ಅಕಸ್ಮಾತ್ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದಿದ್ರೆ ಬರೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಕೆಳಗಡೆ ಒಂದು 15 ಜನ 20 ಜನ ಪೊಲೀಸ್ ಹಾಕ್ಬಿಟ್ಟಿರೋರು, DCP ಆಫೀಸ್ ಬೇರೆ ಎದುರುಗಡೆನೇ ಇದೆ. ಹಾಗಾಗಿ ಬಹಳ ಖುಷಿ ಆಯ್ತು. ಯಾರು ನನ್ನ ಸ್ನೇಹಿತರು ಇಬ್ರು ಕರ್ಕೊಂಡು ಬಂದ್ರು, ಅಣ್ಣ ಹೀಗೆ ಮಾದಪ್ಪನ ಸಾಂಗ್ ರಿಲೀಸ್ ಇದೆ ಬನ್ನಿ ಅಂತ. ಮಾದಪ್ಪನ ಸಾಂಗ್ ರಿಲೀಸ್ ಆಗ್ಲಿಕ್ಕೆ ನಾನು ಬಂದಿದ್ದು ಬಹಳ ಖುಷಿ ಆಯ್ತು. ನನಗಿಂತ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಎಷ್ಟು ಶ್ರಮ ಹಾಕಿ ಈ ವೇದಿಕೆಯನ್ನು ಕಲ್ಪಿಸ್ಕೊಂಡಿದ್ದೀರಿ, ಎಷ್ಟು ಶ್ರಮ ಹಾಕಿ ಈ ವೇದಿಕೆ ಮಾಡಿದ್ದೀರಿ, ಎಷ್ಟು ಶ್ರಮ ಹಾಕಿ ಹಾಡು ಹಾಕಿದ್ದೀರಿ. ಅದರಲ್ಲಿ ಪುನೀತ್ ಕೆರೆಹಳ್ಳಿ ಕೂಡ ಈ ವೇದಿಕೆಗೆ ಬಂದು ನಿಂತ್ಕೊಂಡಿದ್ದಾನೆ ಅಂದ್ರೆ ಇದು ನನ್ನ ಪುಣ್ಯ, ನನ್ನ ಭಾಗ್ಯ. ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಹೇಳ್ತೇನೆ, ಅದ್ಭುತವಾಗಿತ್ತು ಹಾಡು, ತುಂಬಾ ಸಖತ್ತಾಗಿತ್ತು. ನನಗೆ ಖುಷಿ. ನಾನು ಇಡೀ ತಂಡಕ್ಕೆ ನಾನು ಈ ಹಾಡನ್ನು ಖಂಡಿತವಾಗಿಯೂ ಮತ್ತೊಂದ್ಸಲ ಪ್ಲೇ ಮಾಡೇ ಮಾಡ್ತೀವಿ. ಇಡೀ ತಂಡ ಎಲ್ಲೋದ್ರು ಫಸ್ಟ್ ನನ್ನ ಕಾರ್ಯಕ್ರಮದಲ್ಲಿ ಮೊದಲು ಈ ಹಾಡನ್ನು ಪ್ಲೇ ಮಾಡಿ ನೋಡಿ ಈ ರೀತಿ ಮಾಡಿದ್ದಾರೆ ಅಂತ. ಮತ್ತೆ ನಾನು ನಾಗೇಂದ್ರ ಪ್ರಸಾದ್ ಅಣ್ಣ ನಿಮಗೆ ಗೊತ್ತಿರ್ಬೇಕು, ನಾನು ಯಾವಾಗಲೂ ಕೇಳ್ತಿರ್ತೀನಿ, ಪ್ರಸಾದ್ ಅಣ್ಣ ಯಾವ್ದಾದ್ರು ಒಂದು ಹೆಚ್ಚಿಗೆ ಸಾಂಗ್ ಮಾಡಿ, ಹಬ್ಬಗಳಲ್ಲಿ ನಾವು ಬೇರೆ ಬೇರೆ ಹಾಡು ಹಾಕಿ ಸಾಕಾಗೋಗಿದೆ, ಕೊನೆಗೆ ಫೈನಲಿ ನಾವು ಮೆರವಣಿಗೆ ಮಾಡಿ ಗಣೇಶನ್ ಬಿಡೋ ಹೊತ್ತಿಗೆ ಹಾಡುಗಳೇ ಚೇಂಜ್ ಆಗಿರ್ತವೆ, ಹಾಡೇ ಸಿಕ್ಕಿರೋದಿಲ್ಲ. DJ ಕುಣಿಲಿಕ್ಕೆ ಆಧ್ಯಾತ್ಮಿಕವಾದಂತಹ ಅಥವಾ ಒಂದು ಮೆಡಿಟೇಷನ್ ಸಾಂಗ್ಸ್ ತುಂಬಾ ಇದೆ, ಬಟ್ ಕುಣಿಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಸಾಂಗ್ ಇಲ್ಲ ನಮಗೆ DJಯಲ್ಲಿ. ಬಟ್ ಇದು ಒನ್ ಆಫ್ ದ ಸಾಂಗ್, ತುಂಬಾ ಸಕ್ಕತ್ತಾಗಿದೆ ಕುಣಿಲಿಕ್ಕೆ. ಬಟ್ ಅತಿಥಿ ಅಂದಿದ್ರಲ್ಲ, ಅದಕ್ಕೆ ಕುಣಿಲಿಕ್ಕೆ ಆಗ್ಲಿಲ್ಲ ಅಷ್ಟೇನೆ, ಗೌರವ ಮೇಂಟೈನ್ ಮಾಡ್ಬೇಕಲ್ಲ, ಹಂಗಾಗಿ ಕುಣಿಲಿಕ್ಕೆ ಆಗಿಲ್ಲ. ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೂ ಹೆಚ್ಚು ಸಾಂಗ್ಗಳು ಬರಲಿ ಇದೇ ರೀತಿ ಅಂತ ಹೇಳಿ ಇಡೀ ತಂಡಕ್ಕೆ ಕೇಳ್ಕೊಳ್ತಾ ತುಂಬ ಹೃದಯ ಧನ್ಯವಾದಗಳು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಅಂಡ್ ಬಂದಿದ್ದಷ್ಟೇ ಅಲ್ಲದೆ ಈ ಸಾಂಗ್ ಅನ್ನು ಇಷ್ಟು ಮೆಚ್ಕೊಂಡು ಬಹಳ ಅದ್ಭುತವಾಗಿ ಹಾಡಿನ ಬಗ್ಗೆ ಹೇಳಿದ್ರಿ, ಧನ್ಯವಾದಗಳು ಸರ್. ಹಾಗಾಗಿ ತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆ ನಿಮಗೂ ಕೂಡ. ಥ್ಯಾಂಕ್ ಯು ಧನ್ಯವಾದಗಳು. ಜಾಸ್ತಿ ತಡ ಮಾಡದೆ ನೀವಿಬ್ರು ಇಲ್ಲೇ ಇರಿ, ವಿನೋದ್ ಅವರು, ಸಂತೋಷ್ ಅವರು, ಇವತ್ತು ನಿಮ್ಮ ದಿನ ಒಂದ್ ಲೆಕ್ಕದಲ್ಲಿ. ಕೆಲಸ ಅಷ್ಟೇ ಮಾತಾಡೋದಲ್ಲ, ವೇದಿಕೆ ಮೇಲೂ ಮಾತಾಡಬೇಕು. ವಿನೋದ್ ಅವರಿಂದಲೇ ಶುರು ಮಾಡೋಣ. ಈ ಹಾಡಿನ ಎಕ್ಸ್ಪೀರಿಯನ್ಸ್ ಬಗ್ಗೆ, ಈ ಹಾಡು ಈಗ ಎಲ್ಲರಿಗೂ ಇವತ್ತಿನ ದಿನದಿಂದ ತಲುಪ್ತಾ ಇದೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ಹಿರಿಯರಿಗೂ, ಮಾಧ್ಯಮದವರಿಗೂ, ಕನ್ಯರಿಗೂ ಸ್ವಾಗತ ಕೋರ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ಗೆ. ಕೆಲವ್ರನ್ನ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ, ಹಿಂದೆ ನಂಜನಗೂಡಿಂದ ಮತ್ತು ಮೈಸೂರಿಂದ JDS ಲೀಡರು ಶಿವು ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಗೆ ಉಗೆ ಮಾಯ್ಕಾರ ಈ ಸಾಂಗ್ನ ನನಗೆ ಅವಕಾಶ ಮಾಡಿಕೊಟ್ಟಂಥ ಮೊದಲನೇದಾಗಿ ನನ್ನ ಗೆಳೆಯ ಸಂತೋಷ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕರೆದಿ ಮಾಡೋಣ, ಏನೋ ಒಂದು ಮಾಡೋಣ ಇಂಡಸ್ಟ್ರಿಯಲ್ಲಿ, ಇಷ್ಟು ವರ್ಷ ಸಾಕು ಕಾದಿದ್ದು ಅಂತ ಒಂದು ಆಸೆಯಿಂದ ಅವ್ರು ಮಾಡಿಕೊಟ್ರು. ಸಂತೋಷ್ಗೆ ಮ್ಯಾಮ್ ಆ್ಯಂಡ್ ವಾಲಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶಿವಲ್ಲಿ ಮ್ಯಾಮ್, ಇಡೀ ಕುಟುಂಬಕ್ಕೆ, ಅವರ ತಂದೆಯವರು ಬಂದಿದ್ದಾರೆ, ಅವ್ರಿಗೆ ಇಡೀ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಮಲ್ಲಿಕಾರ್ಜುನ್ ಸರ್ಗೆ, ಸಿಂಗರ್, ಆಮೇಲೆ ಡ್ರ್ಯಾಗನ್ ಮಂಜು ಸರ್ಗೆ, ನನ್ನ ಸ್ಪೆಷಲ್ ಗೆಸ್ಟು ಈ ಇಡೀ ವೇದಿಕೆ ಮುಂದೆ ನನ್ನ ಗುರುಗಳಾದಂತಹ ಇಂಡಸ್ಟ್ರಿಯಲ್ಲಿ ನಾನಿವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇಲ್ಲ ಏನೋ ಒಂದು ಟೆಕ್ನಿಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಮೀಡಿಯಾದಲ್ಲಿ ಏನೋ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ಮೂಲ ಕಾರಣ DR ಎಂಟರ್ಟೈನ್ಮೆಂಟ್. BDR ರಾಮ್ ಅನ್ನೋ ಒಂದು ಹೆಸರು ನನ್ನ ಇಲ್ಲಿವರೆಗೂ ತಂದಿದೆ. ಹಾಗೆ ನನ್ನ ಕುಟುಂಬ, ನನ್ನ ತಾಯಿ, ನನ್ನ ಚಿಕ್ಕಪ್ಪ, ನನ್ನ ತಂದೆನ ನೆನೆಸ್ಕೊಂತೀನಿ. ನನ್ನ ತಂದೆ ಇವತ್ತು ನನ್ನ ಇಲ್ಲಿ ದೈವಿಕವಾಗಿಲ್ವಾ, ಮತ್ತೆ ನನ್ನ ಆಶೀರ್ವಾದ ಮಾಡೋಕ್ಕೆ ಅವ್ರ ನನ್ನ ಜೊತೆ ಸದಾ ಇರ್ತಾರೆ. ಅವ್ರ ಆಶೀರ್ವಾದ ಮೂಲಕ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಉಗೆ ಉಗೆ ಮೈಕಾರ ಎಲ್ಲರೂ ನೋಡಿ ವಾಲಿಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ದಾನ ಹೆಸರು ಬಿಟ್ಬಿಟ್ಟಿದ್ರೆ ಸಾರಿ. ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಪ್ರಭು ಸರ್ಗೆ ಆ್ಯಂಡ್ ನಮ್ಮ ಇಡೀ ಅವರು ಒಂದು ಡ್ಯಾನ್ಸರ್ಸ್ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ ಅವ್ರ ಬಗ್ಗೆ. ಪಾಪ ಪೇಂಟು ಅವ್ರು ಮೇಡಮ್ ಹೇಳಿದ್ರು, ತೆಲುಗಲ್ಲಿ ಹೇಳಿದ್ರು, ಕೆಲವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ 2 ದಿವಸ ಶೂಟ್ ಮಾಡಿದ್ದು.
ಆ ಪೇಂಟ್ನ ಅವರು ವಾಶೇ ಮಾಡಲಿಲ್ಲ, ತಿರ್ಗಾ ಅದೇ ಚಾಪೆಯಲ್ಲೇ ಮನ್ಕೊಂಡು ತಿರ್ಗಾ ಬೆಳಗ್ಗೆ ಅದೇ ತರ ಒಂದು ಡೇ ಪೂರ್ತಿ ಶೂಟ್ ಮಾಡಿದ್ರು. ಇಡೀ ಡ್ಯಾನ್ಸರ್ಸ್ ವಿಜ್ಜು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದ್ಸಲಿ ಮತ್ತೊಮ್ಮೆ ನನ್ನ ಗೆಳೆಯ ಸಂತೋಷ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೊಗೆ ಮೈಕಾರ ಎಲ್ಲರೂ ನೋಡಿ ಆಶೀರ್ವದಿಸಿ. ಎಲ್ಲ ಅವರೇ ಮಾತಾಡ್ಬಿಟ್ರು, ನಾನೇನು ಮಾತಾಡೋದು ಗೊತ್ತಾಗ್ತಿಲ್ಲ. ಏನಂದ್ರೆ ಇವತ್ತು ಬಂದಿರೋಂಥ ಮೀಡಿಯಾ ಮಿತ್ರರು ಹಾಗೂ ದೊಡ್ಡ ದೊಡ್ಡ ಗಣ್ಯರು ಹಾಗೂ ಅಣ್ಣ ಸರ್ ಮತ್ತು ಕಿಶೋರ್ ಸರು, ಮಹಾಲಿಂಗ್ ಸರು, ಮತ್ತು ಬಾಸ್ ಶಿವಲಿ ಮ್ಯಾಮ್, ಮತ್ತು ಡ್ರ್ಯಾಗನ್ ಮಂಜು ಸರು, ಮತ್ತು ಮ್ಯೂಸಿಕ್ ಪ್ರಭು, ಕೇಶವ್, ತೇಜು, ಮಾರುತಿ ಸರು, ಲೋಕಿ, ವಿಜು, ನಾನು ಇದೇ ಥರ ಹಲವಾರು ತುಂಬ ಇದ್ದಾರೆ. ಇವತ್ತು ಪೋಸ್ಟರ್ ನೋಡಿಲ್ಲ ಅವರು ಪ್ರಸನ್ನ ಸರು, ಕಿಂಗ್ಸ್ಟನ್ ಸ್ಟುಡಿಯೋ ಅಂತ, ಮತ್ತು ಡಿವೈನ್, ಮತ್ತು ಪೋಸ್ಟರ್ ತೆಗೆದಿರೋ ಕಿಶೋರ್ ಮತ್ತು ಮಧುಸೂದನ್. ನಾನು ಅದು ಮಾತ್ರ ಹೇಳಬಲ್ಲೆ, ಅಂದರೆ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾತಾಡೋಕ್ಕೆ. ಬಟ್ ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ಅಪ್ಪ ಅಮ್ಮ ಮತ್ತು ಅಕ್ಕ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಇವತ್ತು ಈ ಸ್ಟೇಜಲ್ಲಿ ಇಲ್ಲಿ ಇದ್ದೀವಿ ಅಂದರೆ ಅದು ನಾನು ಏನು ಪುಣ್ಯ ಮಾಡಿ ಗೊತ್ತಿಲ್ಲ. ಬಟ್ ಇದನ್ನ ನೆರವೇರಿಸೋಕ್ಕೆ ನನಗೆ ಗೊತ್ತಿದ್ದು ನಮ್ಮ ಬಾಸ್ ಶಿವಲಿ ನಮ್ಮ. ಹಾಗೆ ತುಂಬ ಹಲವಾರು ರೀತಿಯಲ್ಲಿ ಕಷ್ಟ ಎಲ್ಲ ನೋಡಿ ಪ್ರತಿಯೊಂದು ಮುಂದೆ ಹೋಗಿ ಹಿಂಗೆಲ್ಲ ಹೇಳಿ ಮಾಡಿದ್ರು ನಮ್ಮ ಅಣ್ಣ ರಾಮಣ್ಣ ಅವರು ಇದ್ದಾರೆ. ತುಂಬ ಖುಷಿಯಾಗುತ್ತೆ ಇವತ್ತು ಇವರೆಲ್ಲರ ಮುಂದೆ ನಾನು ಮೈಕ್ ಹಿಡ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಿದ್ದೆ ಅಂದರೆ. ಸೊ ಹೆಂಗೆ ಇವತ್ತು ಶಿವ ಸಾಂಗ್ ಬರ್ತಾ ಇದೆಯೋ ಅದರಲ್ಲೇ ಓಕೆ, ನಾನು ಏನಾದ್ರು ಕಷ್ಟ ಬಂದಾಗ ಶಿವನ ಬೇಡ್ಕೋಬೇಕಲ್ಲ. ಸೊ ಆ ಥರ ನಾನು ಅನ್ಸಿದೆ. ಸೊ ಎಲ್ಲರೂ ನನಗೆ ದೇವರಾಗೆ ಕಾಣ್ತಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತು ತುಂಬ ದೂರದಿಂದ ಬಂದಿದ್ದಾರೆ. ಒಂದು ಏನಂದರೆ ನಾನು ಮಹದೇಶ್ವರ ಟೆಂಪಲ್ ಹೋಗ್ತಾ ಇರ್ತೀನಿ, ಅಂದರೆ ತುಂಬ ಇಷ್ಟ ನನಗೆ ಶಿವ ಅಂತಂದರೆ. ನಾನು ಹೋಗ್ತಾ ಇರ್ತೀನಿ, ಹೋದಾಗ ಅಲ್ಲಿ ಒಂದು ಸ್ಕೂಲ್ ಇದೆ, ಸ್ಕೂಲು ಮತ್ತು ಅಲ್ಲಿ ಇರೋ ಒಬ್ಬರು ತುಂಬ ವ್ಯಕ್ತಿಗಳಿದೆ, ಮಹೇಶ್ ಸರು, ಇವರು ಯಾರೋ ನಮ್ಮ ನಾರಾಯಣ್ ಸರು, ಮತ್ತು ರಂಗ ಸರು, ಎಲ್ಲರೂ ಇದ್ದಾರೆ. ಅವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. ಬಂದಾಗೆಲ್ಲ ನೀಟಾಗಿ ಫಸ್ಟ್ ದರ್ಶನ ಮಾಡಿ ಅಂದ್ಬಿಟ್ಟು, ಏನೇ ಕಷ್ಟ ಇದ್ರು ಎಲ್ಲೇ ಇದ್ರು ಅವ್ರು ಮನೆ ಇದ್ರು ಬೆಳಗ್ಗೆ ಅವರೇ ಫೋನ್ ಮಾಡಿ ನನಗೆ ದರ್ಶನ ಮಾಡಿಸೋದಾಗಲಿ, ಮತ್ತು ಎಲ್ಲೇ ಹೋದ್ರು ಒಂದು ಸಪೋರ್ಟ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ ಮಾಡಿ, ನೀವು ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅದೇ ಥರ ಇವತ್ತು ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಅವ್ರಿಗೆ ನನಗೆ ಇದೇ ಥರ ನನಗೆ ಖುಷಿಯಾಗಿ ಮಾಡಲಿ, ಎಲ್ಲರೂ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಲಿ ಅಂತ ನಾನು ಬೇಡ್ಕೊತೀನಿ. ನಾನು ಡ್ಯಾನ್ಸರ್ಸ್ಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ನಾನು ಹುಟ್ಟಿದಾಗ ಫಸ್ಟು ಬಂದಿದೆ ನಾನು ಡ್ಯಾನ್ಸರ್ ಆಗಿ. ಅವ್ರಿಗೆ ಹೇಳೋದೇನಿಲ್ಲ, ಅವ್ರ ಕಷ್ಟ ಆಗಲಿ ನನಗೆ ಗೊತ್ತು, ಅದು ಹೇಳ್ಕೊಂಡು ನನಗೆ ಇಷ್ಟ ಇಲ್ಲ. ಬಟ್ ಒಂದೇ ಸಾಧಿಸ್ತೀವಿ. ಅದು ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ, ಬರಲ್ಲ ಅಂತ ಡಾನ್ಸ್ ಮಾಡಿದಷ್ಟೇ ಈಸಿಯಾಗಿ ಮಾತಾಡಿದ್ರು. ಸೂಪರ್ ಆಗಿ ನೀವಿಬ್ರು ಇಲ್ಲೇ ಇರಬೇಕು. ನಮ್ಮ ನಿರ್ಮಾಪಕರು ಶ್ರೀವಲ್ಲಿ ಮೇಡಮ್ ಹಾಗೆ ಕಿಶೋರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ತಂಡದ ಪರವಾಗಿ ನಿಮಗೆ ಗೌರವ ಕಾಣಿಕೆ ಸಲ್ಲಿಸ್ಬೇಕಂತ ಎಲ್ಲ ಟೀಮ್ ಅವ್ರು ಕಾಯ್ತಾ ಇದ್ದಾರೆ. ದಯವಿಟ್ಟು ಬರಬೇಕು. ಇನ್ನೊಂದು ಚೇರ್ ಕೊಡು. ಸಾಕಲ್ಲ.